ಸ್ನೇಹಜೀವಿ ಮಂಜೇಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನೋಡಿ, ಈ ಒಂದು ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇರ್ತಕ್ಕಂಥದ್ದು ಬೆಂಗಳೂರಿನ ಮೈಸೂರು ರೋಡ್ನಲ್ಲಿ. ಸೊ ಇಲ್ಲಿಯ ಒಂದು ತುಂಬ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡಲಿಕ್ಕೆ ಅಂತ ಮಾಡಿ ಈ ವಿಡಿಯೋನ ಮಾಡಿದ್ದೀನಿ. ಆ ಒಂದು ಗಾಳಿ ಆಂಜನೇಯ ಸ್ವಾಮಿ ದರ್ಶನವನ್ನು ಎಲ್ಲರೂ ಕೂಡ ಬಂದು ಪಡೆದುಕೊಳ್ಳಿ. ಮತ್ತು ಇಲ್ಲಿ ವಿಶೇಷತೆ ಏನು ಅಂತ, ಅಲ್ಲಿಯ ಹಿರೀಕರಾದಂಥ ತುಂಬ ದೊಡ್ಡವರಾದಂಥ ಅರ್ಚಕರನ್ನು ನಾವು ಮಾತಾಡಿಸಿ ಎಲ್ಲ ವಿಷಯನ ಕಲೆಕ್ಟ್ ಮಾಡಿದ್ದೀನಿ. ಸೊ ಆ ಪೂರ್ತಿ ವಿವರವನ್ನು ತೋರಿಸ್ತೀನಿ, ಬನ್ನಿ ಸ್ನೇಹಿತರೆ. ಹಾಯ್ 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 ಮೇಡಮ್. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಸ್ನೇಹಜೀವಿ ಮಂಜೇಗೌಡರು. ನೋಡಿ, ಇವತ್ತು ನಾವು ಗಾಳಿ ಆಂಜನೇಯ ದೇವಸ್ಥಾನದಲ್ಲಿದ್ದೀವಿ. ಇದು ತುಂಬ ಹೆಸರುವಾಸಿ ಆಗಿರ್ತಕ್ಕಂಥ ಸ್ಥಳ. ಮತ್ತು ಇವತ್ತು ಶನಿವಾರ ಆಗಿರೋದ್ರಿಂದ ವಿಶೇಷವಾದಂಥ ಕಾರ್ಯಕ್ರಮಗಳು ಮತ್ತು ಕಾರ್ತಿಕ ಮಾಸದ ತುಂಬ ಕಾರ್ಯಕ್ರಮಗಳಿದ್ವು. ಮುಂದಿನ ವಾರ ಆಗಿ ಹನುಮ ಜಯಂತಿ ತುಂಬಾ ಇದೆ. ಸೊ ಇಲ್ಲಿನ ವಿಶೇಷತೆ ಏನಂತ ಸ್ವಾಮೀಜಿ ಅಂತ ಹೇಳೋಣ. ಸ್ವಾಮಿ ನಮಸ್ಕಾರ. ನಾವು ಬೆಂಗಳೂರಿನಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಶ್ರೀ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದ ವಿಚಾರವನ್ನು ಸ್ವಲ್ಪ ಕಾಲ ಚಿಂತನೆ ಮಾಡೋದಕ್ಕೆ ಈಗ ಅವಕಾಶ ಭಗವಂತ ನಮಗೆ ಕೊಟ್ಟಿದ್ದಾನೆ. ಬೆಂಗಳೂರು ನಗರದಲ್ಲಿ ಅತ್ಯಂತ ಪುರಾತನವಾಗಿರ್ತಕ್ಕಂತಹ ಪ್ರತಿಷ್ಠಿತವಾದ ದೇವಸ್ಥಾನ ಅಂತ ಹೇಳಿದರೆ ಅದು ಬೆಂಗಳೂರಿನ ಪಶ್ಚಿಮ ಭಾಗದಲ್ಲಿರ್ತಕ್ಕಂತಹ ಶ್ರೀ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ. ಈ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಬಹಳ ಎಲ್ಲ ರೀತಿಯಿಂದಲೂ ವಿಶೇಷವಾಗಿರ್ತಕ್ಕಂತೆ. ಅವರು ಬರಬೇಕಾದ್ರೆ ಆ ಒಂದು ಗ್ರಾಮದಲ್ಲಿ ಈ ಭೂತ ಪಿಶಾಚಾದಿಗಳ ಒಂದು ದೈವವನ್ನು ವಿರೋಧ ಮಾಡ್ತಕ್ಕಂಥ ಏನು ಒಂದು ವಿಚಾರ ಇರುತ್ತೆ, ಅದನ್ನೆಲ್ಲ ಆ ದುಷ್ಟಶಕ್ತಿಗಳನ್ನು ನಿವಾರಣೆ ಆಗಬೇಕು ಅನ್ನತಕ್ಕಂಥ ಒಂದು ಉದ್ದೇಶದಿಂದ ಅಲ್ಲಿ ಆಂಜನೇಯ ಸ್ವಾಮಿಯನ್ನು ಮತ್ತು ಯಾವುದೇ ರೋಗ ರುಜಿನ ಬರದೇ ಇರಲಿ ಅನ್ನತಕ್ಕಂಥ ಒಂದು ವಿಚಾರವನ್ನು ಆ ಮನಗಂಡು ಶಕ್ತಿ ದೇವತೆಯನ್ನು ಪ್ರತಿಷ್ಠೆ ಮಾಡ್ತಾಯಿದ್ರು. ಇಂಥ ಒಂದು ವಿಶೇಷವಾದ ಸಂದರ್ಭ ಈ ದೇವಸ್ಥಾನದಲ್ಲಿ ನಮ್ಮ ಗ್ರಾಮದಲ್ಲಿ, ಅಂದರೆ ಈಗ ಇದು ಬೆಂಗಳೂರಿಗೆ ಸೇರಿದೆ. ಇದಕ್ಕೆ ಮೊದಲು ಇದು ಬೆಂಗಳೂರಿನ ಆಚೆ ಇರತಕ್ಕಂತಹ ಒಂದು ಜಾಗ. ಇಲ್ಲಿ ಬ್ಯಾಟ್ರಾಯನಪುರ, ಆವಲಹಳ್ಳಿ, ದೀಪಾಂಜಲಿ ನಗರ, ಆನಂತರ ಕ್ರಮೇಣ ಈ ಬಾಪೂಜಿ ನಗರ ಇದೆಲ್ಲ ಬಂದಿರತಕ್ಕಂಥದ್ದು. ಈ ಒಂದು ಆಂಜನೇಯ ಸ್ವಾಮಿ ವಿಶೇಷ ಏನು ಅಂದರೆ, ಮೊದಲನೆಯದಾಗಿ 2 ನೇತ್ರಗಳ ದರ್ಶನ. ಈ ಆಂಜನೇಯ ಸ್ವಾಮಿಗೆ 2 ನೇತ್ರಗಳ ದರ್ಶನ ತುಂಬ ಅಪರೂಪ. ಸಾಮಾನ್ಯವಾಗಿ ಪಕ್ಕದ ಮುಖದಲ್ಲಿ ಇರ್ತಕ್ಕಂಥ ಆಂಜನೇಯನನ್ನು ನಾವು ಹೆಚ್ಚಾಗಿ ನೋಡ್ತಾ ಇರ್ತೇವೆ. ಅದರಲ್ಲಿ ಈ ಆಂಜನೇಯ ಸ್ವಾಮಿ ಎದುರುಗಡೆ ಮುಖವನ್ನು ಮಾಡಿಕೊಂಡು ಎಲ್ಲರಿಗೂ ಭಕ್ತರಿಗೆ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು, ವ್ಯಾಸರಾಯರು ಅವರು ಪ್ರತಿಷ್ಠೆ ಮಾಡಿರ್ತಕ್ಕಂತಹ ಆಂಜನೇಯ ಸ್ವಾಮಿಗೆ ಶಂಕುಚಕ್ರಗಳನ್ನು ಇಡ್ತಾ ಇದ್ರು. ಸಾಮಾನ್ಯವಾಗಿ ಆ ಆಂಜನೇಯ ಸ್ವಾಮಿಗೆ ಶಂಕುಚಕ್ರ ಎಲ್ಲೂ ಇರೋದಿಲ್ಲ. ಈ ಆಂಜನೇಯ ಸ್ವಾಮಿಗೆ ಶಂಕುಚಕ್ರ, ಬಾಲದಲ್ಲಿ ಗಂಟೆಯನ್ನು ವ್ಯಾಸರಾಯರು ಪ್ರತಿಷ್ಠೆ ಮಾಡಿರ್ತಕ್ಕಂಥ ಆ ಒಂದು ಕುರುಹಿಗಾಗಿ ಅದನ್ನು ಮಾಡಿದ್ದಾರೆ. ಮತ್ತೊಂದು ವಿಶೇಷ ಏನು ಅಂದರೆ, ಅಕ್ಷಾಸುರ ಎಂಬುದಾಗಿ ರಾವಣನ ಮಗ. ಅವನು ಈ ಭೂತ ಪಿಶಾಚಾದಿಗಳಿಗೆ ನಾಯಕನಾಗಿರ್ತಕ್ಕಂಥವನು. ಅವನನ್ನು ಸಂಹಾರ ಮಾಡಿ ಆ ಸ್ವಾಮಿಯ ಪಾದ ತಳದಲ್ಲಿ ಹಾಕಿಕೊಂಡು ಅವರಿಗೆ ಮೋಕ್ಷವನ್ನು ಕೊಟ್ಟಿದ್ದಾರೆ. ಅಕ್ಷಾಸುರ ಈ ಭೂತ ಪಿಶಾಚಾದಿಗಳ ಒಡೆಯನಾಗಿರೋದ್ರಿಂದ ಈ ಭಕ್ತಾದಿಗಳು ಏನು ಬರ್ತಾರೆ ಅವರಿಗೆ ಈ ಮೈ ಮೇಲೆ ಬರ್ತಕ್ಕಂತಹ ಒಂದು ಕ್ರಿಯೆ ಏನಿದೆ ಅದು ಬಹಳ ಪೀಡಿಸ್ತಾ ಇರ್ತಕ್ಕಂಥದ್ದು. ಆ ಸ್ವಾಮಿಯ ಮುಂದೆ ಕುಳ್ಳಿರಿಸಿ ತೀರ್ಥವನ್ನು ಪರೀಕ್ಷೆ ಮಾಡಿದರೆ ಆ ಒಂದು ಆತ್ಮ ಬಂದು ಅದರಲ್ಲಿ ಸೇರಿಕೊಳ್ಳುತ್ತೆ. ಮತ್ತು ತನ್ನಲ್ಲಿರ್ತಕ್ಕಂತಹ ಆಸೆಯನ್ನು ಹೇಳುತ್ತೆ. ಅದನ್ನು ಪೂರೈಸಿದ ತಕ್ಷಣ ಅದು ಹೋಗಿ ಆ ಸ್ವಾಮಿಯ ಪಾದದಲ್ಲಿ ಮೋಕ್ಷವನ್ನು ಪಡೆಯುತ್ತೆ. ಇದು ವಿಶೇಷವಾಗಿರ್ತಕ್ಕಂಥದ್ದು. ಮತ್ತೊಂದು ವಿಶೇಷ ಏನು ಅಂದರೆ, ಸ್ವಾಮಿಗೆ ಸಿಂಧೂರ ಲೇಪನವನ್ನು ತಾವು ಗಮನಿಸಿದ್ದೀರ. ಸಾಮಾನ್ಯವಾಗಿ ಬೇರೆ ದೇವಸ್ಥಾನಗಳಲ್ಲಿ ಆಂಜನೇಯ ಸ್ವಾಮಿಯ ಮುಖಕ್ಕೆ ಮತ್ತು ಮೂತಿಗೆ ಇರ್ತಕ್ಕಂತಹ ಒಂದು ಹನುಮಂತರಾಯ ಸ್ವಾಮಿಗಳನ್ನು ನಾವು ಎಲ್ಲ ಕಡೆ ನೋಡ್ತಾ ಇರ್ತೀವಿ. ಈ ಆಂಜನೇಯ ಸ್ವಾಮಿಗೆ ದೇಹಪೂರ್ತಿ ಸಿಂಧೂರವನ್ನು ಹಾಕೋದಕ್ಕೆ ಪುರಾಣದಲ್ಲಿ ಒಂದು ಕಥೆ ಹೇಳುತ್ತೆ. ಸೀತಾಮಹಾಲಕ್ಷ್ಮಿ ಒಂದು ದಿನ ಸ್ನಾನ ಮಾಡಿಕೊಂಡು ಶುಚಿರ್ಭೂತಳಾಗಿ ಈ ಬೈತಲೆಗೆ ಸಿಂಧೂರವನ್ನು ಇಟ್ಕೊಳ್ತಾರೆ. ಸಾಮಾನ್ಯವಾಗಿ ಉತ್ತರ ಭಾರತದಲ್ಲಿ ಈ ಬೈತಲೆಗೆ
ಹೆಣ್ಮಕ್ಕಳು ಮದುವೆ ಆಗಿರ್ತಕ್ಕಂಥವರು ಬೈತಲೆಯಲ್ಲಿ ಸಿಂಧೂರವನ್ನೇ ಇಟ್ಕೊಳ್ತಕ್ಕಂಥದ್ದು. ನಮ್ಮ ದಕ್ಷಿಣ ಭಾರತದವರಿಗೆ ಆ ಸಿಂಧೂರದ ಪರಿಚಯ ಆಗ ಅಷ್ಟು ಇರಲಿಲ್ಲ. ಆಂಜನೇಯ ಸ್ವಾಮಿ ಅದನ್ನು ನೋಡ್ತಾರೆ, ಅದನ್ನು ಏನು ಅಂತ ಕೇಳ್ತಾರೆ ಸೀತಾಮಾತೆಯನ್ನು. ಆಕೆ ಆಕೆಗೆ ಏನು ಹೇಳಬೇಕು ಗೊತ್ತಾಗಲ್ಲ. ಇವನು ಚಿಕ್ಕ ಹುಡುಗ, ಇವನಿಗೇನು ಹೇಳಬೇಕು ಅನ್ನೋದು ಅಲ್ಲ, ಇಲ್ಲ ಅವ್ರಿಗೆ ತಮಾಷೆ ಅನಿಸಿರಬೇಕು. ಅಲ್ಲಿ ಏನು ಹೇಳ್ತಾಳೆ ಆಕೆ ಅಂದರೆ, ಇದು ರಾಮನಿಗೆ ಪ್ರೀತಿ ಆಗಿರ್ತಕ್ಕಂಥದ್ದಪ್ಪ, ಇದನ್ನು ಇಟ್ಕೊಂಡ್ರೆ ರಾಮನಿಗೆ ಪ್ರೀತಿ ಆಗುತ್ತೆ ಅಂತ ಹೇಳ್ತಾರೆ. ಆದ ತಕ್ಷಣ ಆಂಜನೇಯ ಸ್ವಾಮಿ ಏನು ಮಾಡ್ತಾರೆ ಅಂದರೆ, ಆ ಸಿಂಧೂರವನ್ನು ತಗೊಂಡು ಇಡೀ ತನ್ನ ಮೈಗೆ ಎಲ್ಲ ಬೆಳ್ಕೊಂಡು ಬಿಡ್ತಾರೆ. ಆ ಬೆಳ್ಕೊಂಡು ಹೋಗಿ ರಾಮನ ಮುಂದೆ ನಿಂತ್ಕೊತಾನೆ. ರಾಮ ನೋಡಿಬಿಟ್ಟು, ಏನೋ ಇದು ನಿನ್ನ ವಿಷಯ ಅವಸ್ಥೆ ಅಂತ ಹೇಳಿದ್ರೆ, ಸೀತಾಮಾತೆ ಹೇಳಿದ್ರು, ನಿಮಗೆ ಸಿಂಧೂರ ಅಂದರೆ ಬಹಳ ಪ್ರೀತಿನಂತೆ, ಆ ಸ್ವಲ್ಪ ಸಿಂಧೂರ ಇಟ್ಕೊಂಡಿರೋದಕ್ಕೆ ಸೀತಾಮಾತೆ ಮೇಲೆ ಅಷ್ಟು ಪ್ರೀತಿ ಇಟ್ಕೊಂಡಿದ್ದೀರಾ, ನಾನು ಮೈ ಪೂರ್ತಿ ಬೆಳ್ಕೊಂಡಿದ್ದೀನಿ, ನನಗೆ ನಿಮ್ಮ ಪ್ರೀತಿ ಬೇಕು ಅಂತ ಹೇಳ್ತಾರಂತೆ. ಅಂದರೆ ಆ ಒಂದು ಮುಗ್ಧ ಭಕ್ತಿಯನ್ನು ರಾಮದೇವರು ನೋಡಿ ಅವರಿಗೆ ಆಶೀರ್ವಾದವನ್ನು ಮಾಡ್ತಾರೆ. ಆ ಒಂದು ಪ್ರತೀತಿಯನ್ನು ಇಲ್ಲಿ ನಮ್ಮ ಹಿರಿಯರು ಮಾಡ್ಕೊಂಡು ಬಂದಿದ್ದಾರೆ. ಪ್ರತಿ ಗುರುವಾರ ಆ ಸ್ವಾಮಿಗೆ ಸಿಂಧೂರ ಸೇವೆಯನ್ನು ಮಾಡ್ತೇವೆ. ಮತ್ತೊಂದು ವಿಶೇಷ ಏನು ಅಂದರೆ, ಪ್ರತಿ ಮಂಗಳವಾರ ಬೆಣ್ಣೆ ಅಲಂಕಾರವನ್ನು ಮಾಡ್ತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ, ಈ ಜಗತ್ತಿನಲ್ಲಿ ಆ ನರಸಿಂಹನ ತಾಪವನ್ನು ತಡೆದುಕೊಂಡಿರ್ತಕ್ಕಂತಹ ಒಂದು ದಿವ್ಯವಾದ ಶಕ್ತಿ ಅಂದರೆ ಅದು ಹನುಮಂತನಿಗೆ ಮಾತ್ರ. ಆ ಹನುಮಂತನ ದೇಹ ಆ ಶಾಖವನ್ನು ತಡ್ಕೊಂಡಿರೋದನ್ನು ಆ ಹಿರಿಯರು ಏನಂತಾರೆ ಅಂದರೆ, ಆ ಶಾಖ ಇರ್ತಕ್ಕಂತಹ ಆ ಒಂದು ದೇಹಕ್ಕೆ ಬೆಣ್ಣೆಯನ್ನು ಲೇಪನ ಮಾಡಿದರೆ ಅದು ಶೀತವಾಗಿ ಸ್ವಲ್ಪ ತಣ್ಣಗಾಗುತ್ತೆ ಅನ್ನತಕ್ಕಂಥ ಉದ್ದೇಶದಿಂದ ಸಾಮಾನ್ಯವಾಗಿ ಆಂಜನೇಯ ಸ್ವಾಮಿಗೆ ಬೆಣ್ಣೆ ಅಲಂಕಾರವನ್ನು ಮಾಡ್ತಕ್ಕಂಥದ್ದು. ನಮ್ಮ ದೇವಸ್ಥಾನದಲ್ಲಿ ಪ್ರತಿ ಮಂಗಳವಾರ ಈ ಸ್ವಾಮಿಗೆ ಬೆಣ್ಣೆ ಅಲಂಕಾರವನ್ನು ಮಾಡ್ತೇವೆ. ಮತ್ತೊಂದು ನಮ್ಮ ನಗರದ ವಿಶೇಷ ಅಂದರೆ, ಯಾವುದೇ ಒಂದು ನಗರಕ್ಕೆ ಅತಿ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ನದಿ. ಬೆಂಗಳೂರಿನಲ್ಲಿ ಇರ್ತಕ್ಕಂತಹ ಏಕೈಕ ನದಿ ಅಂದರೆ ಅದು ವೃಷಭಾವತಿ. ವೃಷಭಾವತಿ ನದಿಗೂ ಒಂದು ಪುರಾಣವಾದ ಒಂದು ಇತಿಹಾಸದಲ್ಲಿ ಕಾರಣ ಅಲ್ಲಿ ಇದೆ. ಹಿಂದಿನ ಒಂದು ರಾಮಾಯಣದ ಕಾಲದಲ್ಲಿ ಆಂಜನೇಯ ಸ್ವಾಮಿ ಸಂಜೀವಿನಿ ಪರ್ವತವನ್ನು ಎತ್ಕೊಂಡು ಹೋಗಬೇಕಾದರೆ ಅದರ ಒಂದು ಬಿಂದು ಈ ಬೆಂಗಳೂರಿನಲ್ಲಿ ಬಿದ್ದಂತಹ ಒಂದು ಇತಿಹಾಸವನ್ನು ನಮ್ಮ ಹಿರಿಯರು ಹೇಳ್ತಾರೆ. ವೃಷಭ ಅಂದರೆ ಎತ್ತು. ಇಲ್ಲಿ ಎರಡು ಭಾಗದಲ್ಲಿ ನದಿ ಹುಟ್ಟುತ್ತೆ. ಒಂದು ಮಲ್ಲೇಶ್ವರನ ನಂದಿಯ ಬಾಯಿಯಿಂದ ಹುಟ್ಟಿ ಈ ಕಡೆ ಒಂದು ಭಾಗದಲ್ಲಿ ಬರುತ್ತೆ,
ಮತ್ತೊಂದು ಬಸವನಗುಡಿಯ ನಂದಿಯ ಪಾದದಲ್ಲಿ ಹುಟ್ಟಿ ಅಂತರ್ಗಾಮಿಯಾಗಿ ಬಂದು ನಮ್ಮ ದೇವಸ್ಥಾನದ ಹತ್ತಿರ ಸೇರುತ್ತೆ. ಯಾವುದೇ ಒಂದು ದೇವಸ್ಥಾನದ ಈಶಾನ್ಯ ಭಾಗದಲ್ಲಿ ಒಂದು ನದಿ ಹರಿದರೆ ಬಹಳ ವಿಶೇಷ, ಅದರಲ್ಲೂ ಸಂಗಮ ಇದ್ದರೆ ಅದು ಮತ್ತಷ್ಟು ವಿಶೇಷ, ಅದು ಪಶ್ಚಿಮ ವಾಹಿನಿಯಾಗಿ ಹರಿಯೋದು ಮತ್ತಷ್ಟು ವಿಶೇಷ. ಈ ವಿಶೇಷವಾಗಿರ್ತಕ್ಕಂತಹ ಈ ನದಿಯನ್ನು ನಾವೆಲ್ಲ ಹಾಳು ಮಾಡಿದ್ದೇವೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ಕೊಳಚೆ ನೀರನ್ನೆಲ್ಲ ಅದರಲ್ಲಿ ಬಿಟ್ಟಿದ್ದೇವೆ. ಆದ್ದರಿಂದ ಅದು ಉಪಯೋಗಿಸೋದಕ್ಕೆ ಅವಕಾಶ ಆಗದೇ ಇರೋಷ್ಟು ಅದು ಕಲುಷಿತಗೊಂಡು ಬಿಟ್ಟಿದೆ. ಈಗ ಅದರ ಬಗ್ಗೆ ಮಾತಾಡೋದಕ್ಕಿಂತ ಸುಮ್ಮನೆ ಇರೋದು ಒಳ್ಳೆಯದು. ಇಲ್ಲಿ ಏನು ಅಂತ ಹೇಳಿದ್ರೆ ಪಶ್ಚಿಮ ವಾಹಿನಿ, ಇಲ್ಲಿ ಪಶ್ಚಿಮ ವಾಹಿನಿ ವೃಷಭಾವತಿ ನದಿ ಪಶ್ಚಿಮ ವಾಹಿನಿಯಾಗಿ ಏನು ಹರಿತಾಳೆ, ಹಿಂದಿನ ಕಾಲದಲ್ಲಿ ಪಿತೃ ಕಾರ್ಯಗಳನ್ನು ಮಾಡ್ತಾಯಿದ್ರು ಅಂತ ನಮ್ಮ ಹಿರಿಯರು ಹೇಳ್ತಾಯಿದ್ರು. ಈಗ ಇಲ್ಲಿ ಪಶ್ಚಿಮದಲ್ಲಿ ನದಿ ಹರಿಯೋದನ್ನು ಬಿಟ್ಟರೆ ನಾವು ಮುಂದೆ ನೋಡ್ತಕ್ಕಂಥದ್ದು ಶ್ರೀರಂಗಪಟ್ಟಣದಲ್ಲಿ ಕಾವೇರಿ ತಾಯಿ ಪಶ್ಚಿಮಾಭಿಮುಖವಾಗಿ ಅಲ್ಲಿ ಹರಿಯೋದ್ರಿಂದ ಈಗಲೂ ಅಲ್ಲಿ ಪಿತೃತರ್ಪಣ ಕಾರ್ಯಗಳನ್ನು ಅಲ್ಲಿ ಮಾಡ್ತಾ ಇರ್ತಾರೆ. ಹಾಗಾಗಿ ಈ ದೇವಸ್ಥಾನದ ಇರೋಷ್ಟು ದೂರವು ಆ ವೃಷಭಾವತಿ ನದಿ ಪಶ್ಚಿಮಕ್ಕೆ ಹರಿಯುತ್ತೆ. ಆನಂತರ ದಕ್ಷಿಣಕ್ಕೆ ತಿರುವನ್ನು ತಗೊಂಡು ಮುಂದೆ ಅರ್ಕಾವತಿ ನದಿಯನ್ನು ಸೇರುತ್ತೆ. ಇಂಥ ವಿಶೇಷವಾಗಿರ್ತಕ್ಕಂತಹ ನದಿಯ ದಡದಲ್ಲಿ ಈ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಇಲ್ಲಿ ಆಂಜನೇಯ ಸ್ವಾಮಿಗೆ ಹಿಂದಿನ ಒಂದು 25 ವರ್ಷಗಳ ಹಿಂದೆ ನಮ್ಮ ಹಿರಿಯರೆಲ್ಲ ಎಷ್ಟು ಭಕ್ತಿಯಿಂದ ಪೂಜೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವರ ಪೂಜಾ ಫಲದಿಂದಲೇ ಆಂಜನೇಯ ಸ್ವಾಮಿ ಇವತ್ತು ಕಂಗೊಳಿಸ್ತಾ ಇದ್ದಾನೆ. ಪ್ರತಿ ಶನಿವಾರ ಅಮಾವಾಸ್ಯೆ ವಿಶೇಷವಾದ ಜನಗಳು ಆಗಮಿಸ್ತಾರೆ. ಅದರ ಜೊತೆಯಲ್ಲೇ ವಿಶೇಷವಾದ ಹೂವಿನ ಅಲಂಕಾರಗಳಿರುತ್ತೆ. ಪ್ರತಿ ಭಾನುವಾರ ಮತ್ತು ಶನಿವಾರ ಪ್ರಸಾದ ವಿನಿಯೋಗವನ್ನು ನಮ್ಮ ದೇವಸ್ಥಾನದ ಟ್ರಸ್ಟಿನ ವತಿಯಿಂದ ನಡೆಸಿಕೊಡ್ತಾ ಇದ್ದಾರೆ. ಅಮಾವಾಸ್ಯೆ ದಿವಸ ವಿಶೇಷ ಹೂವಿನ ಅಲಂಕಾರ ಮತ್ತು ಅಭಿಷೇಕ ಎಲ್ಲ ನಡೆಯುತ್ತೆ. ಇಂಥ ವಿಶೇಷವಾಗಿ ಆ ಒಂದು ಆಂಜನೇಯ ಸ್ವಾಮಿಯನ್ನು ಅಮಾವಾಸ್ಯೆ ದಿವಸ ದರ್ಶನ ಮಾಡಿದರೆ ಅವರ ಮೇಲೆ ಇರತಕ್ಕಂತಹ ಆರ್ಥಿಕವಾದ ತೊಂದರೆಗಳೇನಿದೆ ಅದು ಪರಿಹಾರ ಆಗುತ್ತೆ. ಒಂದು ದೈಹಿಕವಾಗಿ ಏನೇ ತೊಂದರೆಗಳಿದ್ದರೂ ಅದೂ ಸಹ ಪರಿಹಾರ ಆಗುತ್ತೆ. ಅದರ ಜೊತೆಯಲ್ಲಿ ನಾವು ಅಲಂಕೃತನಾಗಿರ್ತಕ್ಕಂತಹ ಆಂಜನೇಯ ಸ್ವಾಮಿಯನ್ನು ನೋಡಿ ನಾವು ಭಕ್ತಿಯಿಂದ ಏನು ಪ್ರಾರ್ಥನೆಯನ್ನು ಮಾಡ್ಕೊಳ್ತೀವೋ ಅದು ನಮಗೆ ಭಗವಂತ ಖಂಡಿತ ನೆರವೇರಿಸಿಕೊಡ್ತಾನೆ. ಇಂತಹ ವಿಶೇಷವಾಗಿರ್ತಕ್ಕಂತಹ ದೇವಸ್ಥಾನದಲ್ಲಿ ಆ ಒಂದು ದರ್ಶನ ಭಾಗ್ಯ ವಾಹಿನಿಯವರು ತಮಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೂ ಮತ್ತು ತಮ್ಮೆಲ್ಲರಿಗೂ ಆಂಜನೇಯ ಸ್ವಾಮಿಯ ಆಶೀರ್ವಾದ ನಿರಂತರವಾಗಿ ಇರಲಿ ಎಂಬುದಾಗಿ ಭಗವಂತನಲ್ಲಿ ನಿಮ್ಮ ಪರವಾಗಿ ನಮ್ಮ ಪರವಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ಸ್ವಾಮಿಯವರು ತುಂಬ ವಿಶೇಷವಾದಂಥ ವಿಷಯಗಳನ್ನು ತಿಳಿಸ್ಕೊಟ್ರಿ. ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಸ್ನೇಹಜೀವಿ ಮಂಜೇಗೌಡ ಯೂಟ್ಯೂಬ್ ಚಾನಲಿಂದ ತುಂಬ ಹೃದಯದ ಧನ್ಯವಾದಗಳು. ಸ್ನೇಹಿತರೆ, ಇವರು ವರ್ತೂರ್ ಪ್ರಕಾಶ್ ಅವರ ಪುತ್ರ. ಸೊ ನಮಗೆ ಆ ದಿನ ಹೋಗಿದ್ದಾಗ ಭೇಟಿಯಾದರು. ಅದು ಒಂದು ಖುಷಿಯಾದಂಥ ಕ್ಷಣ. ಹಾಗೆಯೇ ಅಲ್ಲಿ ನನಗೆ ತುಂಬ ಸಪೋರ್ಟ್ ಮಾಡಿ ಎಲ್ಲ ಒಂದು ವಿಷಯನ ತಿಳಿಸಿದಂಥ ಎಲ್ಲ ಅರ್ಚಕ ವೃಂದದವರಿಗೂ ಕೂಡ ಮತ್ತು ಆಡಳಿತ ವರ್ಗ ತುಂಬ ಟ್ರಸ್ಟಿ ವತಿಯಿಂದ ತುಂಬ ಸಪೋರ್ಟ್ ಮಾಡಿದ್ರು. ಅವರೆಲ್ಲರಿಗೂ ಕೂಡ ನಮ್ಮ ಕಡೆಯಿಂದ ಸ್ನೇಹಜೀವಿ ಮಂಜೇಗೌಡ ಯೂಟ್ಯೂಬ್ ಚಾನಲಿಂದ ತುಂಬ ಹೃದಯ ಧನ್ಯವಾದಗಳು. ಹಾಯ್ ಹಾಯ್ ಮೇಡಮ್, ಏನೇನ ಒಂದು ಆಶೀರ್ವಾದ ಸಿಗಲಿಂದ ಚಿಕ್ಕ ಪಾಪನ. ಸರ್ ಎಷ್ಟು ತಿಂಗಳು? 3 ತಿಂಗಳು, 4ನೇ ತಿಂಗಳು ನಡೀತದೆ. 3 ತಿಂಗಳ? 3 ತಿಂಗಳು ಮುಗಿದಿದೆ. ಓಕೆ ಥ್ಯಾಂಕ್ ಯು.